ತ್ರಿಶೂಲ ಪವಾಡ ಕ್ಷೇತ್ರ ಎಂದೇ ಪ್ರಖ್ಯಾತಿಯಾಗಿರುವ ಹೊಸಕೋಟೆ ತಾಲೂಕಿನ ಭಕ್ತರಹಳ್ಳಿಯ ಗ್ರಾಮದ ತ್ರಿಶೂಲ ಪವಾಡ ಕಾಳಿಕಾದೇವಿ ದೇವಸ್ಥಾನದಲ್ಲಿ ಇದೇ ತಿಂಗಳು ಅಂದ್ರೆ ಏಪ್ರಿಲ್ 21ರಿಂದ 26ರವರೆಗೆ ಈ ಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವವನ್ನ ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ ಎಲ್ಲ ಭಕ್ತರು ಈ ಜಾತ್ರಾ ಮಹೋತ್ಸವಕ್ಕೆ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಈ ಜಾತ್ರಾ ಮಹೋತ್ಸವದ 6 ದಿನದ ವಿಶೇಷ ಕಾರ್ಯಕ್ರಮಗಳು ಈ ರೀತಿ ಇರುತ್ತದೆ. 21ನೇ ದಿನಾಂಕದಂದು ಇತಿಹಾಸದಲ್ಲೇ ಮೊದಲ ಬಾರಿಗೆ ಕ್ಷತ್ರಿಯ ಕುಲ ಬಾಂಧವರಿಂದ ರಾತ್ರಿ 10 ಗಂಟೆಗೆ ಕರಗದ ಕಾರ್ಯಕ್ರಮಗಳು ಇರುತ್ತವೆ. 22ನೇ ದಿನಾಂಕದಂದು ಇತಿಹಾಸದಲ್ಲೇ ಮೊದಲ ಬಾರಿಗೆ ಭಕ್ತರಹಳ್ಳಿ ಗ್ರಾಮಕ್ಕೆ 108 ದೇವಾನುದೇವತೆಗಳ ಆಗಮನ. 23ನೇ ದಿನಾಂಕದಂದು ಸಂಜೆ 4 ಗಂಟೆಗೆ ಊರಿನ ಗ್ರಾಮದ ದೇವರುಗಳಿಗೆ ಬೆಲ್ಲದ ಆರತಿ ಇರುತ್ತದೆ. ಈ ಜಾತ್ರಾ ಮಹೋತ್ಸವಕ್ಕೆ ಮೆರುಗನ್ನ ನೀಡಲು ವಿಜಯಕಾಳಿ ಬಸಪ್ಪನವರು ಆಗಮಿಸಲಿದ್ದಾರೆ. 24ನೇ ದಿನಾಂಕದಂದು ನೂತನ ದೇವಾಲಯ ನಿರ್ಮಾಣ ಸಲುವಾಗಿ ಅಂದು ಪಾಯ ಪೂಜೆ ಇರುತ್ತದೆ. 25ನೇ ದಿನಾಂಕದಂದು ರಾತ್ರಿ 10 ಗಂಟೆಗೆ ಭಕ್ತರಹಳ್ಳಿಯ ಊರಿನ ಸುತ್ತಮುತ್ತಲೂ ಕಾಳಿಕಾದೇವಿಯ ಪಲ್ಲಕ್ಕಿ ಮೆರವಣಿಗೆ ಇರುತ್ತದೆ. ಕೊನೆಯ ದಿನದಂದು ಅಂದ್ರೆ 26ನೇ ತಾರೀಕಿನಂದು ತಾಯಿಗೆ ಬಲಿಪೂಜೆ ಮತ್ತು ತಂಬಿಟ್ಟು ಆರತಿ ಸೇವೆ ಜರುಗಲಿದೆ. ಸಕಲ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಜಾತ್ರಾ ಮಹೋತ್ಸವವನ್ನ ಯಶಸ್ವಿಗೊಳಿಸಬೇಕಾಗಿ ವಿನಂತಿ.